ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣು ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಅಭಿಮಾನಿಗಳ ವಿರೋಧದ ನಡುವೆಯೂ ಕೂಡ ಸಮಾಧಿಯನ್ನ ತೆರವುಗೊಳಿಸುವಂತಹ ಕಾರ್ಯ ಆಗಿದೆ. ಹೈಕೋರ್ಟ್ ಸೂಚನೆಯ ಮೇರೆಗೆ ರಾತ್ರೋರಾತ್ರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ. ಇದು ಸಹಜವಾಗಿಯೇ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಆಘಾತವನ್ನು ಕೊಟ್ಟಿದೆ. ಇದೇ ಜಾಗದಲ್ಲಿಯೇ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನಿರ್ಮಿಸಲಾಗಿತ್ತು. ರಾತ್ರೋರಾತ್ರಿ ಇದನ್ನು ನೆಲಸಮಗೊಳಿಸಲಾಗಿದೆ. ಹೈಕೋರ್ಟ್ ಸೂಚನೆಯ ಮೇರೆಗೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ನೋಡಿ, ಮೊದಲಿಗಿದ್ದಂತಹ ಸಮಾಧಿಯನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇತ್ತು ಅಂಥೇಳಿ. ಈಗ ಅದೇ ಜಾಗ ಯಾವ ರೀತಿ ಆಗಿದೆ ನೆಲಸಮ ಆದ ನಂತರ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನಿರ್ಮಾಣ ಮಾಡಲಾಗಿತ್ತು. ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ಆಗಿದೆ. ಇದಕ್ಕೆ ಅಭಿಮಾನಿಗಳು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ, ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಮಾಧಿ ತೆರವಿಗೆ ನಾವು ಬಿಡಲ್ಲ ಅಂಥೇಳಿ ಬಿಗಿಪಟ್ಟನ್ನು ಹಿಡಿದಿದ್ರು. ಅದರ ನಡುವೆಯೂ ಕೂಡ ಈಗ ಸಮಾಧಿಯನ್ನು ತೆರವುಗೊಳಿಸುವಂತಹ ಕೆಲಸ ಆಗಿರುವಂಥದ್ದು. 200 ಸಿನಿಮಾಗಳಲ್ಲಿ ನಟಿಸಿ ಜನಮನ ಗೆದ್ದಂತಹ ಮಹಾನ್ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವತ್ತಿಗೂ ಕೂಡ ಅವರ ಸಿನಿಮಾಗಳು ಪ್ರೇಕ್ಷಕರ ಆಸಕ್ತಿಯಿಂದಲೂ ಕೂಡ ನೋಡ್ತಾರೆ. ಇಂತಹ ಸಂದರ್ಭದಲ್ಲಿಯೇ 2009 ಡಿಸೆಂಬರ್ 30ರಂದು ಅವರು ವಿಧಿವಶರಾಗ್ತಾರೆ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅವರ ಅಂತ್ಯಕ್ರಿಯೆ ಆದರೂ ಕೂಡ ಮೈಸೂರಿನಲ್ಲಿ ಸಮಾಧಿಯನ್ನು ಮಾಡಲಾಗಿತ್ತು. ಈಗ ಅವರ ಸಮಾಧಿಯನ್ನು ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಭಾರತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, ರಾತ್ರೋರಾತ್ರಿ ಸಮಾಧಿಯನ್ನು ತೆರವುಗೊಳಿಸಿರುವಂಥದ್ದು ಯಾಕಾಗಿ, ಈ ಹಿಂದೆ ಏನೆಲ್ಲ ಆಗಿತ್ತು, ಡೀಟೇಲ್ಸ್ ಕೊಡಬಹುದಾ ಅಂತೇಳಿ? ಹೌದು ಪ್ರೇಮ್, ಎಲ್ರಿಗೂ ಗೊತ್ತಿರೋ ಹಾಗೆ ಗೊಂದಲ ಇರೋದೇನೆ. 15 ವರ್ಷಗಳಿಂದಲೂ ಸಮಾಧಿ ನಿರ್ಮಾಣ ಆದಾಗಿಂದನೂ ಸ್ಮಾರಕ ಎಲ್ಲ ಮಾಡೋದು, ಜೊತೆಗೆ ಪರ್ಯಾಯ ಜಾಗದ ವಿಚಾರವಾಗ್ಲೂ ಅಭಿಮಾನಿಗಳಿಗೂ ಕುಟುಂಬಸ್ಥರಿಗೂ ಜೊತೆಗೆ ಬಾಲಕೃಷ್ಣ ಅವರ ಕುಟುಂಬಕ್ಕೂ ಒಂದು ಗೊಂದಲ ಇತ್ತು, ಗಲಾಟೆ ಇತ್ತು. ಪರ್ಯಾಯ ಜಾಗ ಕೂಡ ಕೊಟ್ಟು ಮೈಸೂರಿನಲ್ಲಿ ಸ್ಮಾರಕ ಕೂಡ ನಿರ್ಮಾಣ ಆಗಿತ್ತು. ಆದ್ರೂ ಕೂಡ ಅಭಿಮಾನಿಗಳು ಇಲ್ಲಿ ಒಂದಿಷ್ಟು ಜಾಗ, ಒಂದು 10 ಗುಂಟೆ ಜಾಗನಾದ್ರೂ ಬೇಕು ಅಂತ ಹೇಳಿ, ಅಂದ್ರೆ ಸುಮಾರಷ್ಟು 1 ಎಕರೆಷ್ಟು ಜಾಗನಾದ್ರೂ ಬೇಕು ಅಂತ ಹೇಳಿ ದೂರನ್ನ ಹಾಕಿದ್ರು. ಆದ್ರೂ ಕೂಡ ಕುಟುಂಬಸ್ಥರು ಜೊತೆಗೆ ನಿಲ್ತಿರ್ಲಿಲ್ಲ. ಕುಟುಂಬಸ್ಥರು ಹೇಳಿದ್ರೆ ಕೊಡ್ತೀವಿ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿತ್ತು. ಆದ್ರೆ ಕುಟುಂಬಸ್ಥರಿಗೆ ಪರ್ಯಾಯ ಜಾಗ ಸಿಕ್ಕಿರೋದ್ರಿಂದ ಜೊತೆಗೆ